ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಅದನ್ನ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ, ಸಿಂಪಲಾಗಿ ಇವತ್ತು ಬೇಳೆ ಸಾಂಬಾರು ಮಾಡೋದು ತಿಳಿಸ್ತಿದ್ದೀನಿ. ಇವತ್ತು 2 ನಿಮಿಷದಲ್ಲಿ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಬನ್ನಿ, ಅದು ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಐಟಮ್ ಬೇಕು ತೋರಿಸ್ತೀನಿ. ಫಸ್ಟಿಗೆ ಫ್ರೆಂಡ್ಸ್, ಈರುಳ್ಳಿ 2 ಈರುಳ್ಳಿ ತೊಗೊಳ್ಳಿ, 2 ಟೊಮೊಟೊ ತೊಗೊಳ್ಳಿ, ಸ್ವಲ್ಪ ಕೊತ್ತಂಬರಿ ತೊಗೊಳ್ಳಿ, ಒಗ್ಗರಣೆಗೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಕಡೆ ಇದು ಕುಕ್ಕರಲ್ಲಿ ಒಂದು ಚಿಕ್ಕ ಕಾಫಿ ಲೋಟದಷ್ಟು ನಾನು ಬೇಳೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಒಂಚೂರು ನೀರು, ಒಂಚೂರು ಎಣ್ಣೆ ಎಲ್ಲ ಹಾಕ್ಬಿಟ್ಟು 4-5 ವಿಸಿಲು ಕುಗ್ಸಿದ್ದೀನಿ ಫ್ರೆಂಡ್ಸ್. ಈ ಥರ ಆಗಿದೆ ನೋಡಿ. ಇನ್ನೊಂದು ಕಡೆ ಬಾಣಲಿ ಇಟ್ಕೊಂಡು, ಬಾಣಲಿ ಕಾಯ್ದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಎಣ್ಣೆ ಕಾಯ್ದಾದ್ಮೇಲೆ ಫ್ರೆಂಡ್ಸ್ ನೋಡಿ, ಈ ಸಾಸಿವೆ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ. ಸ್ವಲ್ಪ ನೆಗಡಿ ಆಗ್ಬಿಟ್ಟಿದೆ, ಅದಕ್ಕೆ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಸರಿಯಾಗಿ ಗೊತ್ತಾಗ್ತಾಯಿಲ್ಲ. ನಾನು ಇದು ಸಾಸಿವೆ ಕರಿಬೇವು ಹಾಕಾದ್ಮೇಲೆ ನಾವೇನು ಒಗ್ಗರಣೆಗೆ ಅಂತ ಈರುಳ್ಳಿ ಕಟ್ ಮಾಡಿದ್ವೋ 2 ಈರುಳ್ಳಿ ಹಾಕ್ಕೊಳ್ಳಿ. ಹಾಕೊಂಡು ಕ್ಲೀನಾಗಿ ಡ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ಕ್ಲೀನಾಗಿ ಅದು ಕೆಂಪಗಾಗೋ ತನಕ ಡ್ರೈ ಮಾಡ್ಕೋಬೇಕು. ಕೆಂಪಗಾದ್ಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ನಾವೇನು ಟೊಮೊಟೊ ಕೊಯ್ದುಕೊಂಡಿದ್ವಿ 2 ಟೊಮೊಟೊ ಹಾಕ್ಕೊಡಿ. ಅದು ಸ್ವಲ್ಪ ಕ್ಲೀನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ನೋಡಿ, ಡ್ರೈ ಮಾಡ್ಕೋಬೇಕು ಚೆನ್ನಾಗಿ. ಅದನ್ನು ನೋಡ್ತಾ ಇರ್ಬೋದು ಈ ಥರ ಡ್ರೈ ಆದಮೇಲೆ ಫ್ರೆಂಡ್ಸ್ ನೋಡಿ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಒಂದೇ ಒಂದು ಚಿಟಿಕೆಯಷ್ಟು ಜೀರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಸ್ವಲ್ಪ ಟೊಮೊಟೊಗೆ ಅಂತ ಅಂದ್ಬಿಟ್ಟು ರುಚಿಗೆ ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಬೇಯಬೇಕು, ಅದಕ್ಕೋಸ್ಕರ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಮಿಕ್ಸ್ ಆಗಬೇಕು, ಒಂದು 5 ನಿಮಿಷ ಬಿಡಬೇಕು ಫ್ರೆಂಡ್ಸ್. ಸ್ವಲ್ಪ ಅದು ಟೊಮೊಟೊ ಎಲ್ಲ ಕ್ಲೀನಾಗಿ ಬೇಯಬೇಕು, ಅದಕ್ಕೋಸ್ಕರ ಮೆತ್ತಗಾಗಬೇಕು, ಸಾಫ್ಟಾಗಿ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ. ಟೊಮೊಟೊ ಒಂದು ಅರ್ಧ ಬೆಂದಿದೆ ಆಗಲಿ. ಆದಮೇಲೆ ಫ್ರೆಂಡ್ಸ್, ಸ್ವಲ್ಪ ನಾನು ಸಾಂಬಾರು ಪುಡಿ ಅಂಗಡಿನ ತಂದು ಹಾಕ್ಕೊಂಡಿದ್ದೀನಿ. ಬೇಕಾ ಮನೆಯಲ್ಲಿರೋ ಸಾಂಬಾರು ಪುಡಿನ ಸ್ವಲ್ಪ ಹಾಕೋಬೋದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಳತೆಗೆ. ಚಿಲ್ಲಿ ಪೌಡ್ರ್ ಹಾಕೋಬೋದು, ಸಾಂಬಾರು ಪುಡಿ ಹಾಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದು ಮಸಾಲ ವಾಸನೆ ಎಲ್ಲ ಹೋಗಬೇಕು ಫ್ರೆಂಡ್ಸ್. ಸ್ವಲ್ಪ ಎಣ್ಣೆ ಬಿಡೋಂಗೆ ಆಗಬೇಕು. ಆವಾಗ ಕ್ಲೀನಾಗಿ ಮಸಾಲ ವಾಸನೆ ಎಲ್ಲ ಹೋಗಿರೋ ಥರ ಗೊತ್ತಾಗುತ್ತೆ ನಿಮಗೆ. ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಡಬೇಕು ಫ್ರೆಂಡ್ಸ್. ಒಂದು 5 ನಿಮಿಷ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ನಾವೇನು ಕಟ್ ಮಾಡಿದ್ದು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೇಗ ಆಗೋಗುತ್ತೆ ಫ್ರೆಂಡ್ಸ್. 2 ನಿಮಿಷದಲ್ಲಿ ನಾವೇನು ಅಕಸ್ಮಾತ್ ಸಡನ್ ತರಕಾರಿ ಏನೂ ಇಲ್ಲದೆ ಟೈಮಲ್ಲಿ ಇದು ಮಾಡ್ಕೋಬೋದು. ಆರಾಮಾಗಿ ಬೇಳೆ ಸಾಂಬಾರು 5 ನಿಮಿಷಕ್ಕೆ ಆಗೋಗುತ್ತೆ. ನೋಡಿ, ಸ್ವಲ್ಪ ಎಣ್ಣೆ ಬಿಟ್ಟಿದೆ, ನೋಡ್ತಾ ಇರ್ಬೋದು ನೀವು. ಈ ಥರ ಎಣ್ಣೆ ಬಿಟ್ಟಿದೆಯಲ್ಲ, ಈ ಥರ ಆದಮೇಲೆ ಫ್ರೆಂಡ್ಸ್, ನಾವೇನು ಬೇಳೆ 4-5 ವಿಸಿಲ್ ಕುಗ್ಸಿದ್ವೋ ಆ ಬೇಳೆ ಹಾಕ್ಕೊಳ್ಳಿ. ಬೇಳೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ನುಣ್ಣಗಾಗಬೇಕು, ಅವಾಗ ಚೆನ್ನಾಗಿರುತ್ತೆ. ಗಟ್ಟಿಗೂ ಆಗುತ್ತೆ, ಬೇಕಾ ತೆಳ್ಳಗೂ ಮಾಡ್ಕೋಬೋದು, ಗಟ್ಟಿಗೂ ಮಾಡ್ಕೋಬೋದು. ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕ್ಲೀನಾಗಿ ಮಿಕ್ಸ್ ಆದಮೇಲೆ ನೋಡ್ತಾ ಇರ್ಬೋದು, ಒಂದು 5 ನಿಮಿಷ ಬಿಡಬೇಕು ಫ್ರೆಂಡ್ಸ್. ಅದು ಬೇಳೆ ಎಲ್ಲ ಹಾಕಾದ್ಮೇಲೆ 5 ನಿಮಿಷ ಬಿಟ್ಟು ನಾವು ಸ್ವಲ್ಪ ತೆಳ್ಳಗೆ ಬೇಕಲ್ಲ, ಗಟ್ಟಿ ಬೇಕು, ಅದು ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ಸ್ವಲ್ಪ ಗಟ್ಟಿಗೋ ತೆಳ್ಳಗೋ ಮೀಡಿಯಮ್ ಬೇಕು ಅಂದರೆ ಮೀಡಿಯಮ್ ಹಾಕೋಬೋದು. ನಾನು ಇಷ್ಟು ಸಾಕು ಅಂದ್ಬಿಟ್ಟು ನಾನು ಜಾಸ್ತಿ ನೀರು ಹಾಕೋಕ್ಕೆ ಹೋಗಿಲ್ಲ. ನೋಡಿ, ಸಾಕಿಷ್ಟು ಮೀಡಿಯಮ್ ಆಗಿ ಸ್ವಲ್ಪ ಬೇಯ್ತಾ ಇನ್ನೂ ಗಟ್ಟಿಯಾಗುತ್ತೆ ಅದು. ನಾವು ಬೇಳೆಗೆ ಮತ್ತು ಟೊಮೊಟೊಗೆಲ್ಲ ಉಪ್ಪು ಹಾಕಿದ್ದಿಲ್ಲ, ಅದಕ್ಕೆ ಇನ್ನೊಂದು ಸ್ವಲ್ಪ ಕುದಿ ಬಂದಮೇಲೆ ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಆವಾಗಲೇ, ಸ್ವಲ್ಪ ಸಪ್ಪೆ ಅನ್ನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ನಾನು ಉಪ್ಪು ಹಾಕೊಂಡಿದ್ದೀನಿ. ನೀವು ನೋಡಿ, ಸ್ವಲ್ಪ ನೋಡಿಬಿಟ್ಟು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ. ನೋಡಿ, ಕುದಿ ಬತ್ತೆ ನೋಡ್ತಾ ಇರ್ಬೋದು. ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಕ್ಲೀನಾಗಿ ಒಂದು 5 ನಿಮಿಷ. ನೋಡಿ, ಸ್ವಲ್ಪ ಸಪ್ಪೆ ಅಂತ ಆವಾಗಲೇ ಅದನ್ನ, ಅದಕ್ಕೋಸ್ಕರ ಉಪ್ಪು ಹಾಕೊಂಡಿದ್ದೀನಿ. ಒಂದು 5 ನಿಮಿಷ, ಜಾಸ್ತಿ ಆಗುತ್ತೆ ಅಂತ ಆಗೋಲ್ಲ. 5 ನಿಮಿಷಕ್ಕೆ ಬಿಸಿ ಅನ್ನೋಕ್ಕೆ ಸೂಪರಾಗುತ್ತೆ ಫ್ರೆಂಡ್ಸ್. ಒಂದು ಸರ್ತಿ ಮಾಡಿ ನೋಡಿ ನೀವು, ತುಂಬ ಇಷ್ಟ ಆಗುತ್ತೆ, ಈಸಿಯಾಗಿ ಆಗುತ್ತೆ. ಒಂದು 5 ನಿಮಿಷ ಕುದಿ ಬಂದಮೇಲೆ ಸ್ವಲ್ಪ ನಾವೇನು ಲಾಸ್ಟಾಗಿ ಕೊತ್ತಂಬರಿ ಇತ್ತು, ಕೊತ್ತಂಬರಿ ಹಾಕ್ಕೊಳ್ಳಿ. ಅಷ್ಟೇ
ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಹೊತ್ತೇನು ತಗೊಳ್ಳಲ್ಲ, 5 ನಿಮಿಷಕ್ಕೆ ಆಗೋಗುತ್ತೆ. ಕೊತ್ತಂಬರಿ ಹಾಕೊಂಡು ಒಂದು 2 ನಿಮಿಷಕ್ಕೆಲ್ಲ ಆಫ್ ಮಾಡ್ಕೊಬಿಡಿ, ಅಷ್ಟೇ, ಮುಗೀತು ನೋಡಿ ಫ್ರೆಂಡ್ಸ್. ರೆಡಿಯಾಗಿದೆ ಬೇಳೆ ಸಾಂಬಾರು, ರುಚಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ, ಒಂದು ಸತಿ ಮಾಡಿ ನೋಡಿ. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ಸಿಂಪಲ್ಲಾಗಿ ಬೇಳೆ ಸಾಂಬಾರು ಮಾಡೋದು ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.